2025 ಆಗೋಯ್ತು, 26 ಬಂತು. 2026 ಅಲ್ಲಿ ಏನೆಲ್ಲ ಫಿನಾನ್ಷಿಯಲ್ ಸ್ಟೆಪ್ಸ್ ತಗೊಂಡ್ರೆ ನಿಮ್ಮ ಲೈಫ್ ಆರಾಮಾಗಿರುತ್ತೆ. ಅಂಡ್ ಲಾಸ್ಟ್ ಒನ್ ಅಂತೂ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಲಿಟ್ರಲಿ ನಾನು ಲಾಸ್ಟ್ ಒಂದ್ 2-3 ವರ್ಷದಲ್ಲಿ ಆ ಒಂದು ಪಾಯಿಂಟ್ ನ ಮಿಸ್ ಮಾಡಿದ್ದಕ್ಕೆ ಲಿಟ್ರಲಿ ಇವತ್ತು ತನಕ ಸಫರ್ ಆಗ್ತಿದ್ದೀನಿ. ಬನ್ನಿ ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಏನಂತ ನೋಡ್ಕೊಂಡ್ ಬರೋಣ. ನಂಬರ್ 1 ಗುರು, ಇನ್ಕಮ್ ಇಲ್ಲ ಅಂತ ಹೇಳಿದ್ರೆ ನನ್ನ ಕೈಯಲ್ಲೂ ನಿನ್ನ ಕೈಯಲ್ಲೂ ಏನೂ ಮಾಡೋಕ್ಕಾಗಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಅಲ್ಲಿ ಸಿಂಗಲ್ ಇನ್ಕಮ್ ನಂಬ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ನಿನ್ನ ಕೈಯಲ್ಲಿ ಏನೂ ಕಿತ್ತಾಕಕ್ಕಾಗಲ್ಲ. ಇಷ್ಟಕ್ಕಿಂತ ಓಪನ್ ಸ್ಟೇಟ್ಮೆಂಟ್ ಯಾರು ಕೊಡೋಕ್ಕಾಗಲ್ಲ. ಸಿ ಒನ್ ಥಿಂಗ್, ಜಾಬ್ ಓಕೆ, ಒಂದು ಸ್ಟೇಬಲ್ ಇನ್ಕಮ್ ಬರ್ತಿರುತ್ತೆ. ಅದ್ರ ಜೊತೆಗೆ ಇಫ್ ಇನ್ ಕೇಸ್ ನಿನ್ಗೆ ಸ್ವಲ್ಪ ಏನಾದರೂ ಕಂಟೆಂಟು ಈ ಥರ ಏನಾದರೂ ಇಷ್ಟ ಏನಾದರೂ ಇದ್ರೆ ಬರುತ್ತೋ ಬಿಡುತ್ತೋ ಸ್ಟಾರ್ಟ್ ಮಾಡು. ಇವತ್ತಿಂದನೇ ಸ್ಟಾರ್ಟ್ ಮಾಡು. ಈ ವಿಡಿಯೋ ನೋಡಿದ ತಕ್ಷಣನೇ ಸ್ಟಾರ್ಟ್ ಮಾಡು. ಓಕೆನಾ? ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಇಲ್ಲ ಬೇರೆ ಅಪ್ಗ್ರೇಡೇಷನ್ ಆಗಿರ್ಬೋದು, ಇಲ್ಲ ಸ್ಕಿಲ್ಸ್ ಅಪ್ಗ್ರೇಡೇಷನ್ ಆಗಿರ್ಬೋದು, ಒಂದು ಸರ್ಟಿಫಿಕೇಶನ್ ಮಾಡ್ಕೊಂಡು ಅದ್ರ ಮೇಲೆ ಜಾಬ್ ಹುಡುಕೋದಾಗಿರ್ಬೋದು, ಏನೋ ಒಂದು ಮಾಡು. ಬಟ್ ಇನ್ಕಮ್ ಸೋರ್ಸ್ ಅಂತೂ ಬೆಳೆಸ್ಕೊ. ಇದು ಒಂದು ಸ್ಟೆಪ್ ತಗೊಂಡ್ರೆ ಲೈಫ್ ತುಂಬಾ ಖುಷಿಯಾಗಿರುತ್ತೆ, ಟ್ರಸ್ಟ್ ಮೀ. ಅಂಡ್ ಸೆಕೆಂಡ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಸೇಫ್ಟಿ. ಒಂದು ಪರ್ಸನ್ನ ನಂಬ್ಕೊಂಡು, ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೋ, ನನ್ನನ್ನು ನಂಬ್ಕೊಂಡು ಆಲ್ಮೋಸ್ಟ್ 3 ಜನ ಇರ್ತಾರೆ, ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ತಂಗಿ. ಇಫ್ ಇನ್ ಕೇಸ್ ನಾನು ಇವಾಗ ಒಂದು ಜಾಬ್ ಮಾಡ್ತಿದ್ದೀನಿ, ಏನೋ ಒಂದು ಸ್ಟೇಬಲ್ ಇನ್ಕಮ್ ಬರ್ತಿದೆ, ಓಕೆ ನಡೀತಿದೆ, ಫ್ಯಾಮಿಲಿ ಆರಾಮಾಗಿ. ನಾಳೆ ನನಗೆ ಏನೋ ಆಯಿತು, ಟ್ರಸ್ಟ್ ಮೀ, ಇದನ್ನು ನಾನೇ ಆಗಿರ್ಬೋದು ಇಲ್ಲ ನೀನೇ ಆಗಿರ್ಬೋದು, ಏನಾದರೂ ಆಯಿತು, ಕಂಪ್ಲೀಟ್ ಫ್ಯಾಮಿಲಿ ರೋಡ್ ಮೇಲೆ ಬಂದ್ಬಿಡುತ್ತೆ ಇಫ್ ಇನ್ ಕೇಸ್ ನನಗೆ ಏನಾದರೂ ಆದರೆ. ಸೊ ಇದನ್ನ ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್. ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಗುರು. ಒಂದೊಂದು ದಿನ ಯಾರಾದರೂ ಪಬ್ಗೆ ಹೋಗಿ ಇಬ್ಗೆ ಎಲ್ಲಾದರೂ ಹೋದ್ರೆ 10,000-15,000 ಖರ್ಚು ಮಾಡ್ತೀವಿ. ಅದರಲ್ಲಿ 10% ₹1,000 ಸ್ಟಾರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ನಿನ್ನ ಏಜ್ ಏನಾದರೂ ಬಿಲೋ 22 to 28 ಇದೆ ಅಂತ ಹೇಳಿದ್ರೆ ನಿನ್ಗೆ ಒಂದು 1,000 ಇಲ್ಲ ₹1,100 ಒಳ್ಳೆ ಪ್ರೀಮಿಯಂ ಸಿಗುವಂಥದ್ದು ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ತಗೊಂಡಿರೋದು ಬಂದು ಒಂದು 50 ಲಕ್ಷದ್ದು ತಗೊಂಡಿದ್ದೀನಿ. ಅರೌಂಡ್ ಒಂದು 1,250 ಕಟ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಸ್ ತಗೊಂಡಿದ್ದೀನಿ. ಸೊ ₹1,200 ಕಟ್ತೀನಿ ಪರ್ ಮಂತ್. ಅದು 10 ವರ್ಷ ಕಟ್ಟಿದ್ರೆ ನನಗೆ ಕವರ್ ಅಂಟಿಲ್ 70 ಇಯರ್ಸ್ ತನಕ ಬರುತ್ತೆ. ಫಾರ್ ಎಕ್ಸಾಂಪಲ್ ನನ್ನ 25 ಇಯರ್ಸ್, ನಾನು 70 ವರ್ಷ ತನಕ ನನಗೆ ಏನೇ ಆದರೂ ನನ್ನ ಫ್ಯಾಮಿಲಿಗೆ 50 ಲಕ್ಷ ಆಗುತ್ತೆ. ಸೊ ಅದೊಂದು ನೆಮ್ಮದಿಯಿಂದ ಮಲ್ಕೋಬಹುದು. ಅಂಡ್ ನೆಕ್ಸ್ಟ್ ಥಿಂಗ್, ಹೆಲ್ತ್ ಇನ್ಶೂರೆನ್ಸ್. ಯಾವ ಥರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 4 ಜನನೂ ಬೇಕಾದ್ರೂ ಕವರ್ ಮಾಡ್ಕೋಬಹುದು, ಇಲ್ಲ ನಿನ್ನ ಎಂಟೈರ್ ಫ್ಯಾಮಿಲಿನ ಕವರ್ ಮಾಡ್ಕೋಬಹುದು. ಯಾರಿಗೇನೇ ಆಗಲಿ ಕಂಪ್ನಿ ಕಡೆಯಿಂದನೇ ಪೇ ಮಾಡ್ತಾರೆ. ಸೊ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ದಯವಿಟ್ಟು ತಗೊಳ್ಳಿ. ಅಂಡ್ ಅವರು ಇವರು ಅಂತ ಹೇಳ್ಬಿಡಿ. ಇನ್ ಕೇಸ್ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಮೇನ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಬಿಕಾಸ್ ನಾನು ತಗೊಂಡಿರೋದೇ ನಿಮಗೂ ಬೇಕಾದ ಸಜೆಷನ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಥಿಂಗ್, ಇನ್ವೆಸ್ಟ್ಮೆಂಟ್ಸ್. ಎಷ್ಟೋ ದುಡ್ಡು ಬರುತ್ತೆ, ಎಲ್ಲ ಹೋಗುತ್ತೋ ಕೂಡ ಗೊತ್ತಾಗಲ್ಲ. ಸೊ ಅಟ್ಲೀಸ್ಟ್ ₹500, ₹1,000 ಎಷ್ಟೋ ಎಲ್ಲೋ ಒಂದು ಕಡೆ ಹಾಕಿ, ಇಲ್ಲ SIP, ಮ್ಯೂಚುವಲ್ ಫಂಡ್ಸು, ತುಂಬಾ ಕಡೆ ಗ್ರೋ ಅಲ್ಲೂ ಇಲ್ಲೂ ಹಾಕಿ ಒಂದು ಸ್ವಲ್ಪ ಮಂತ್ಸೋ ಇಲ್ಲ ಒಂದು 2-3 ವರ್ಷ ಆಗಿದ ತಕ್ಷಣ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಥರ ಅರಳಿರುತ್ತೆ. ಸೊ ಇದೊಂದು ಮರೆತೋಗ್ಬೇಡಿ. ಅಂಡ್ ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ತನಕ ವಿಡಿಯೋ ನೋಡಿದ್ರೆ ಇಫ್ ಇನ್ ಕೇಸ್ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ವಿಷಯಕ್ಕೆ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಕ್ಕೆ ಹೇಳ್ತಿದೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಕಂಟ್ರೋಲ್. ಇದು ಒಂದು ಕರೆಕ್ಟಾಗಿ ನೀನು ಮ್ಯಾನೇಜ್ ಮಾಡಿಬಿಟ್ರೆ ಟ್ರಸ್ಟ್ ಮೀ, ಲೈಫ್ ಅಂತೂ ಲಿಟ್ರಲಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾನೇ ತಗೋ, ಒಂದು 45,000 ಬರುತ್ತೆ ಅಂತ ಹೇಳಿ ಮನೆಗೆ ಒಂದು 20,000 ಕೊಡ್ತೀವಿ. ಅಲ್ಲೂ ಇಲ್ಲೂ ಎಲ್ಲ ಹೋಗಿ ಒಂದು 15,000-20,000 ನನ್ನ ಖರ್ಚಿಗೆ ಅಂತ ಇರುತ್ತೆ. ನಾನು ನಾರ್ಮಲ್ ಆಲ್ಮೋಸ್ಟ್ ತಿಂಗಳ ಪೂರ್ತಿ ಅಲ್ಲಿ ಇಲ್ಲಿ ಸ್ವಲ್ಪ ತಿಂದು ₹150 ಊಟ ತಿಂದು ಎಲ್ಲ ಉಳಿಸಿರ್ತೀನಿ. ಮಂತಲ್ಲಿ ಒಂದು 2 ಸಲ ಪಬ್ಗೋ ಇಲ್ಲ ಎಲ್ಲಾದರೂ ರೆಸ್ಟೋರೆಂಟ್ಗೆಲ್ಲ ಹೋಗ್ತೀವಿ. 10,000-15,000 ಬಿಲ್ ಆಗುತ್ತೆ. ಸೊ ನೀನು 28 ದಿನ ಸೇವ್ ಮಾಡಿರೋ ದುಡ್ಡು ಒಂದೇ ಒಂದು ಗಂಟೆಯಲ್ಲಿ ಖಾಲಿ ಆಗುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅವತ್ತೇನು ಅನ್ಸಲ್ಲ, ಸ್ವಲ್ಪ ನಶಾ ಗಿಶ ಇರುತ್ತೆ, ಮಾರನೇ ದಿನ ಗೊತ್ತಾಗುತ್ತೆ ಆ ದುಡ್ಡು ವ್ಯಾಲ್ಯೂ ಏನಂತ. ಸೊ ಎಕ್ಸ್ಪೆನ್ಸಸ್ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದಿರುತ್ತೆ, ಕಾರ್ಪೊರೇಟ್ ಅಲ್ಲಿ ಟೀಮ್ ಲಂಚ್ ಅದು ಇದರಿಂದ ಕರ್ಕೊಂಡು ಹೋಗ್ತಾರೆ. ಹೋಗಿದಾಗ ₹1,000-2,000 ಆಗುತ್ತೆ. ಸೊ ಇದಕ್ಕೆಲ್ಲ ಓಪನ್ ಆಗಿ ಹೇಳಿ. ಸಿ ಅಂಡ್ ಮೋರ್ ಓವರ್, ನೀನು 2026 ಕಲ್ತ್ಕೋಬೇಕಾಗಿರೋದು ಸೇ ನೋ. ನಿನಗೆ ನೀಡಿಲ್ವಾ, ಡೈರೆಕ್ಟ್ ಆಗಿ ಮುಖದ ಮೇಲೆ ಹೇಳು ನೋ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗಲಿ. ಅಂಡ್ ಈ 2026 ಬರೀ ಖುಷಿಯನ್ನೇ ನಿಮ್ಮ ಬಾಳಲ್ಲಿ ತುಂಬಲಿ ಅಂತ ಹೇಳಿದ್ರೆ ನಾನು ವಿಡಿಯೋನ ಇಲ್ಲೇ ಮುಗಿಸೋಣ. ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಎಲ್ಲೋ ಕೇಳ್ಪಟ್ಟೆ ಕನ್ನಡ ಕ್ರಿಯೇಟರ್ಗೆ ಸ್ವಲ್ಪ ಕಡಿಮೆ ಸಪೋರ್ಟ್ ಸಿಗ್ತಿದೆ ಅಂತ. ಕಡಿಮೆ ಸಿಕ್ಕಿದ್ರೂ ಪರವಾಗಿಲ್ಲ, ನಾನು ಕನ್ನಡಿಗ, ನಾನು ಕನ್ನಡದಲ್ಲೇ ವಿಡಿಯೋಸ್ ಮಾಡ್ತೀನಿ.
ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನಾನು ವಿಡಿಯೋನೆಲ್ಲ ಮುಗಿಸೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್.